ಬಂಗಾರ ಜಾನ್ವರಿಯಲ್ಲಿ ಗ್ರಾಮ್ಗೆ 17-18 ಸಾವಿರ ಇದ್ದಾಗ ಜನ ಎಲ್ಲ ಅಂಗಡಿ ಮುಂದೆ ಕ್ಯೂ ಅಲ್ಲಿ ನಿಂತ್ಕೊಂಡು ಬಂಗಾರ ತಗೊತಾ ಇದ್ರು. ಆದರೆ ಈಗ 13-14 ಸಾವಿರ ಇದ್ದಾಗ ಯಾರೂ ತಗೊತಾನೆ ಇಲ್ಲ. ಈ 2024-25ರಲ್ಲಿ ಬಂಗಾರ ತುಂಬಾನೇ ಜಾಸ್ತಿ ಬೆಳೆಯೋದಕ್ಕೆ ಮೇನ್ ಕಾರಣ ಏನು ಅಂತ ಅಂದರೆ ಸೆಂಟ್ರಲ್ ಬ್ಯಾಂಕ್ಸ್. ಅವರಾದರೆ ಪ್ರತಿ ವರ್ಷನೂ 1000 ಟನ್ ಗೋಲ್ಡ್ನ ಬೈ ಮಾಡ್ತಾ ಇದ್ರು. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, 1000 ಟನ್ ಗೋಲ್ಡ್ನ ಬೈ ಮಾಡ್ತಾ ಇದ್ರು. ಅದರಿಂದನೇ ಗೋಲ್ಡ್ ಪ್ರೈಸಸ್ ಈ ಥರ ಜಾಸ್ತಿ ಆಗಿದ್ದು. ಈಗ ಈ 2026ರಲ್ಲಿ 24% ಫಾಲ್ ಆದ್ಮೇಲೂ ಈ ಸೆಂಟ್ರಲ್ ಬ್ಯಾಂಕ್ಸ್ ಆದರೆ ಸ್ಟ್ರಾಂಗ್ ಆಗಿ ಗೋಲ್ಡ್ನ ಬೈ ಮಾಡ್ತಾನೆ ಇದ್ದಾರೆ. ಪೋಲ್ಯಾಂಡ್, ಉಜ್ಬೇಕಿಸ್ತಾನ್, ಚೈನಾ ನೋಡಿದ್ರೆ ಕಂಟಿನ್ಯೂಸ್ ಆಗಿ 20 ತಿಂಗಳಿಂದ ಸಮೇತ ಬೈ ಮಾಡ್ತಾನೆ ಬರ್ತಾ ಇದ್ದಾರೆ. ಈಗ ಹೊಸದಾಗಿ ಜಪಾನ್ ಕೂಡ ಸೇರ್ಕೊಂಡಿದೆ. ಲಾಸ್ಟ್ 13 ವರ್ಷದಲ್ಲಿ ಎಂದೂ ಗೋಲ್ಡ್ನ ಬೈ ಮಾಡಿರಲಿಲ್ಲ, ಆದರೆ ಫಸ್ಟ್ ಟೈಮ್ ಇವರು ಸಹ ಈಗ ಗೋಲ್ಡ್ನ ಬೈ ಮಾಡಿದ್ದಾರೆ. ಈಗ ಕಾಮನ್ ಆಗಿ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಈಗ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ಗೋಲ್ಡ್ ಕಮ್ಮಿ ಟೈಮಲ್ಲೂ ಫಾಲ್ ಆದರೆ ಏನು ಪರಿಸ್ಥಿತಿ ಅಂತ. ಗೋಲ್ಡ್ ಫಾಲ್ ಆಗೋ ಚಾನ್ಸಸ್ ಇದ್ರೆ ಒಂದೇ ಒಂದು ಕಾರಣದಲ್ಲಿ ಮಾತ್ರನೇ ಈಗ ಗೋಲ್ಡ್ ಫಾಲ್ ಆಗ್ಬೋದು, ಅದು ಇಂಟ್ರೆಸ್ಟ್ ರೇಟ್. ಒಂದು ವೇಳೆ ಕಮ್ಮಿಂಗ್ ಟೈಮಲ್ಲಿ ಇಂಟ್ರೆಸ್ಟ್ ರೇಟ್ನೇನಾದರೂ ಜಾಸ್ತಿ ಮಾಡಿದ್ರೆ ಮಾತ್ರನೇ ಗೋಲ್ಡ್ ಫಾಲ್ ಆಗೋದು. ಇಲ್ಲ ಅಂತಂದರೆ ಗೋಲ್ಡ್ ಸೈಡ್ ವೇಸಲ್ಲಾದರೂ ಇರುತ್ತೆ ಅಥವಾ ಮತ್ತೆ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಗೋಲ್ಡ್ನ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ನ ತೊಗೊಳ್ಳಿ. ಮತ್ತು ಇನ್ವೆಸ್ಟ್ ಮಾಡೋದಕ್ಕೆ ಬೆಸ್ಟ್ ಗೋಲ್ಡ್ ETF ಯಾವುವು ಅಂತ ತಿಳ್ಕೊಬೇಕು ಅಂದರೆ ಕಮೆಂಟ್ ಸೆಷನಲ್ಲಿ ETF ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಪಾರ್ಟಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು.